ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು ಎಷ್ಟೋ ಜನರಿಗೆ ತಿಳಿಯದೇ ಇರುವ ಕರ್ನಾಟಕದ ರಾಬಿನ್ ಹುಡ್ ಎಂದೇ ಖ್ಯಾತರಾಗಿರುವ ಒಬ್ಬ ಅಪ್ರತಿಮ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣರ ಬಗ್ಗೆ ನೋಡೋಣ. 1898ರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದ ಇವತ್ತಿನ ಜತ್ತ ತಾಲೂಕಿನ ಸಿಂಧೂರ ಎಂಬ ಒಂದು ಚಿಕ್ಕ ಹಳ್ಳಿಯ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅಸಾಧಾರಣ ಧೈರ್ಯ ಬೆಳೆಸಿಕೊಂಡು ಶ್ರೀಮಂತರು ಹಾಗೂ ಬ್ರಿಟಿಷರು ಬಡವರ ಮೇಲೆ ಮಾಡುತ್ತಿದ್ದ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದ ಒಬ್ಬ ವೀರ. ಬರಗಾಲದಲ್ಲೂ ಕಂದಾಯ ವಸೂಲಿ ಮಾಡುತ್ತಿದ್ದ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಜನರನ್ನು ಜಾಗೃತಗೊಳಿಸಿದರು. ಅನ್ಯಾಯದ ವಿರುದ್ಧ ನಿಂತರು. ಬ್ರಿಟಿಷರ ಭಯಕ್ಕೂ ತಲೆಬಾಗಲಿಲ್ಲ. ತನ್ನ ಇಬ್ಬರು ಅಳಿಯಂದಿರು ಹಾಗೂ ಸಂಗಡಿಗರ ಗುಂಪು ಮಾಡಿಕೊಂಡು ಶ್ರೀಮಂತರು ಬಡವರನ್ನು ಶೋಷಣೆ ಮಾಡಿ ಗಳಿಸಿದ ಆದಾಯವನ್ನು ದೋಚಿ ಬಡ ಬಗ್ಗರಿಗೆ ಹಂಚುವ ಕಾಯಕ ಮಾಡುತ್ತಿದ್ದ. ಸಿದ್ದಯ್ಯ ಹಿರೇಮಠ ಎಂಬ ಶ್ರೀಮಂತ ಲಕ್ಷ್ಮಣನ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳಿಗೆ ದೂರು ಕೊಟ್ಟಿರುತ್ತಾನೆ. ಪೊಲೀಸರು ಬಂಧಿಸಲು ಬಂದಾಗ ತಪ್ಪಿಸಿಕೊಂಡು ಪರಾರಿಯಾಗುತ್ತಾನೆ. ಆದರೆ ಪೊಲೀಸರು ಲಕ್ಷ್ಮಣನ ತಾಯಿ ಮತ್ತು ಪತ್ನಿಗೆ ಕಷ್ಟ ಕೊಟ್ಟಿದ್ದರಿಂದ ಲಕ್ಷ್ಮಣ ಊರಿಗೆ ಬಂದ ಸಮಯದಲ್ಲಿ ಆತನ ಬಂಧನವಾಗುತ್ತದೆ. ಆವಾಗ ಲಕ್ಷ್ಮಣ ಬಡವರ ಶೋಷಣೆ ಮಾಡುತ್ತಿದ್ದ ಶ್ರೀಮಂತರ ವಿರುದ್ಧ ಇದ್ದ ಸಿಟ್ಟು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ತಿರುಗಿಬಿಡುತ್ತೆ. ಇನ್ಮುಂದೆ ಏನಿದ್ದರೂ ಬ್ರಿಟಿಷರ ವಿರುದ್ಧ ಹೋರಾಟ ಅಂತ ಘರ್ಜಿಸಿ ತನ್ನನ್ನು ಹಿಡಿದಿದ್ದ ಪೊಲೀಸರನ್ನು ತಳ್ಳಿ ತಪ್ಪಿಸಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಜಮಖಂಡಿ ಸಮೀಪ ಅಡಗಿಕೊಂಡಿರುವ ವಿಷಯ ತಿಳಿದು ಇನ್ಸ್ಪೆಕ್ಟರ್ ಕಲಾಲ್ ತನ್ನ ಗುಂಪಿನೊಂದಿಗೆ ದಾಳಿ ನಡೆಸಿದ. ಆ ಸಮಯದಲ್ಲಿ ಲಕ್ಷ್ಮಣನ ಸ್ನೇಹಿತ ಮರಣ ಹೊಂದಿದ. ನಂತರದಲ್ಲಿ ಲಕ್ಷ್ಮಣ ಸಿದ್ದಯ್ಯ ಹಿರೇಮಠದ ಮನೆಯ ಮೇಲೆ ದಾಳಿ ಮಾಡಿ ದವಸಧಾನ್ಯವನ್ನು ದೋಚಿ ಊರಿನ ಬಡವರಿಗೆ ಹಂಚಿದ. ನಂತರದಲ್ಲಿ ಕಲ್ಲೊಲ್ಲಿ ಎಂಬಲ್ಲಿ ಬೀಡಾರ್ ಹುಡಿರುವ ಸುದ್ದಿ ತಿಳಿದ ಇನ್ಸ್ಪೆಕ್ಟರ್ ಕಲಾಲ್ ತನ್ನ ತಂಡದೊಂದಿಗೆ ದಾಳಿ ಮಾಡಿದ. ಈ ದಾಳಿಯಲ್ಲಿ ಲಕ್ಷ್ಮಣನು ಪೊಲೀಸ್ ಅಧಿಕಾರಿ ಕಲಾಲ್ನನ್ನ ಎದೆ ಮೇಲೆ ಕುಳಿತು ಅವನನ್ನ ಬರಿಗೈಯಿಂದ ಹೊಡೆದು ಕೊಂದು ಹಾಕಿದ. ಇದರಿಂದ ಬ್ರಿಟಿಷ್ ಸರ್ಕಾರ ಲಕ್ಷ್ಮಣನ ವಿರುದ್ಧ ಸಿಟ್ಟಿಗೇಳುತ್ತದೆ. ಲಕ್ಷ್ಮಣನನ್ನು ಬಂಧಿಸಬೇಕೆಂದು ಆದೇಶಿಸುತ್ತಾರೆ. ನಂತರದ ಸಮಯದಲ್ಲಿ ಲಕ್ಷ್ಮಣನ ತಂಡಕ್ಕೆ ಕೃಷ್ಣ ನದಿಯ ದಡದಲ್ಲಿ ಜಮಖಂಡಿಯ ರಾಜ ಪಟವರ್ಧನ್ ಸಿಗ್ತಾನೆ. ಆತನ ಕೈಯಲ್ಲಿದ್ದ ಬೇಟೆಯ ಬಂದೂಕನ್ನು ಕಸಗೊಂಡು ಲಕ್ಷ್ಮಣ ಪರಾರಿಯಾಗುತ್ತಾನೆ. ನಂತರದಲ್ಲಿ ಬಂದೂಕನ್ನು ತೋರಿಸಿ ಶ್ರೀಮಂತರನ್ನು ಕೊಳ್ಳೆ ಹೊಡೆದು ಬಡವರಿಗೆ ಹಂಚುತ್ತಾ ಶ್ರೀಮಂತ ಜಮೀನ್ದಾರರನ್ನು ಬಗ್ಗು ಬಡಿಯುತ್ತಾ ಹೋದ. ಲಕ್ಷ್ಮಣನ ಆಪ್ತ ವೆಂಕಪ್ಪ ನಾಯಕ ಬ್ರಿಟಿಷರ ಆಮಿಷಕ್ಕೆ ಬಲಿಯಾಗಿ ಲಕ್ಷ್ಮಣನ ಸಂಚು ಹುಡಿ ಲಕ್ಷ್ಮಣನಿಗೆ ಊಟಕ್ಕೆ ಆಮಂತ್ರಣ ನೀಡಿದ. ವೆಂಕಪ್ಪ ನಾಯಕನ ಕರೆಗೆ ಓಗ್ಗೊಟ್ಟು ಹೋದ. ಊಟಕ್ಕೆ ಕುಳಿತು 2 ತುತ್ತು ತಿಂದು 3ನೇ ತುತ್ತು ಬಾಯಿಗೆ ಇಡುವಷ್ಟರಲ್ಲಿ ಬ್ರಿಟಿಷರ ಗುಂಡೆಟಿಗೆ ಲಕ್ಷ್ಮಣ ಬಲಿಯಾದ. ಲಕ್ಷ್ಮಣನ ದೇಹವನ್ನು ಬಾಗಲಕೋಟೆ ಜಿಲ್ಲೆಯ ಬಿಳಗಿಗೆ ತಂದು ಮಣ್ಣು ಮಾಡುತ್ತಾರೆ. ಮಹಾರಾಷ್ಟ್ರದ ಸಿಂಧೂರ ಗ್ರಾಮದಲ್ಲಿ ಜನಿಸಿದ ಸಿಂಧೂರ ಹುಲಿ ಕರ್ನಾಟಕದ ಮಣ್ಣಲ್ಲಿ ಹುತಾತ್ಮನಾದ. ಬಿಳಗಿ ಸಮೀಪ ವೀರ ಸಿಂಧೂರ ಲಕ್ಷ್ಮಣನ ಸಮಾಧಿ ಇವತ್ತಿಗೂ ಇದೆ. ಈ ಕಥೆ ಜನಪದ ಇತಿಹಾಸ, ಸ್ಥಳೀಯ ದಾಖಲೆಗಳು ಮತ್ತು ಜನಸ್ಮೃತಿ ಆಧಾರಿತವಾಗಿದೆ. ಇಂತಹ ಅಪ್ರತಿಮ ಹೋರಾಟಗಾರನ ಬಗ್ಗೆ ಇತಿಹಾಸದಲ್ಲಿ ಯಾವುದೇ ರೀತಿಯ ಮಾಹಿತಿ ದೊರೆಯೋದಿಲ್ಲ. ಇತಿಹಾಸ ಮರೆತಿರಬಹುದು, ಆದರೆ ಮಹಾರಾಷ್ಟ್ರ ಗಡಿಭಾಗ ಹಾಗೂ ಉತ್ತರ ಕರ್ನಾಟಕದ ಜನ ಮರೆತಿಲ್ಲ. ವೀರ ಸಿಂಧೂರ ಲಕ್ಷ್ಮಣ ತ್ಯಾಗದ ಅಮರ ಹೆಸರು. ಧನ್ಯವಾದಗಳು.